ಸ್ಟ್ರಾಟಜಿ ಅಂತ ಹೇಳ್ತು ಅಂದರೆ ಬರೀ ಪ್ರಾಫಿಟ್ ಆ್ಯಂಡ್ ಲಾಸ್ ಮಾಡುವಂಥದ್ದು ಅಷ್ಟೇ ಅಲ್ಲ. ಓಕೆ, ಅದು ತುಂಬ ಜನ ಅದ್ರ ಬಗ್ಗೆ ತಪ್ಪು ಕಲ್ಪನೆನ ಇಟ್ಕೊಂಡಿದ್ದಾರೆ. ಏನಂದರೆ ನಾವೊಬ್ಬ ಸ್ಟ್ರಾಟಜಿನ ಹೈರ್ ಮಾಡಿಬಿಟ್ಟಿದ್ದೀವಿ, ಆತ ನನಗೆ ಪ್ರಾಫಿಟ್ ತಂದೆ ಕೊಡ್ತಾನೆ, ತಂದು ಕೊಡಲಿಲ್ಲ ಅಂದರೆ ಅವ್ನು ಕರೆಕ್ಟಾಗಿ ಸ್ಟ್ರಾಟಜಿ ಮಾಡ್ತಿಲ್ಲ ಅನ್ನುವಂಥದ್ದಲ್ಲ. ಓಕೆ, ಸ್ಟ್ರಾಟಜಿ ಮೀನ್ಸ್ ಇಟ್ಸ್ ಎ ಲಾಂಗ್ ರನ್ ಪ್ರೊಸೆಸ್. ಓಕೆ, ಒಂದು ಕಂಪ್ನಿನ ಹೇಗೆ ರನ್ ಮಾಡಬೇಕು, ಆ ಕಂಪ್ನಿನ ಹೇಗೆ ತಗೊಂಡೋಗ್ಬೇಕು, ಆ ಕಂಪ್ನಿ ಗ್ರೋತ್ ಏನು, ಆ ಕಂಪ್ನಿನ ಹೇಗೆ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು, ಅದು ಸ್ಕೇಲಿಂಗ್ ಹೇಗೆ, ಸೊ ಅದರಲ್ಲಿರುವಂಥ ನ್ಯೂನ್ಯತೆಗಳೇನು, ಅದನ್ನು ಹೇಗೆ ಸರಿಪಡಿಸ್ಕೊಳ್ಬೇಕು. ಸೊ ಇದನ್ನೆಲ್ಲ ಮಾಡುವಂಥದ್ದು ಆ್ಯಕ್ಚುಲಿ ಒಬ್ಬ ಸ್ಟ್ರಾಟಜಿಸ್ಟ್ ಕೆಲಸ. World's best strategist. King of deal closure. Highest paid consultant. Smart entrepreneur. International speaker. Unique author. ನಮಸ್ಕಾರ ಮಾಧವ್ ಕಿರಣ್ ಸರ್. ನಮಸ್ಕಾರ. ನಮ್ಮ ಈ ಹೊಸ ಪಾಡ್ಕಾಸ್ಟ್ ಸೀರೀಸ್ ಅಲ್ಲಿ ಸ್ಟ್ರಾಟಜಿ ಕ್ವಶನ್ಸ್ಗಳು ಹಾಗೆ ಅಗ್ರಿಸಿಸ್ ನೆಟ್ ಬಗ್ಗೆ ನಾವೆಲ್ಲ ಪ್ರಶ್ನೆಗಳನ್ನು ಕೇಳ್ತೀವಿ. ಹಾಗೆ ಜನರ ಕಮೆಂಟ್ಸ್ ಗಳಿಗೆ ನೀವು ಒಳ್ಳೆ ರೀತಿಯಲ್ಲಿ ರಿಪ್ಲೈ ಕೊಟ್ಟಿದ್ದೀರಾ. ಹಾಗೆ ಈ ಸಲ ಜನರಿಗೆ ಇನ್ನೂ ಡೌಟ್ಸ್ ಗಳನ್ನ ಕ್ಲಿಯರ್ ಮಾಡ್ತೀರಾ ಅಂತ ನಾವು ಅನ್ಕೋತೀವಿ. ಬಹಳಷ್ಟು ಸ್ಟ್ರಾಟಜಿಸ್ಟ್ ಅವರು ಕ್ಲೈಂಟ್ಗೆ ಪ್ರಾಫಿಟ್ ಮಾಡಿ ಕೊಟ್ಟಾಗ ಅದನ್ನ ಸೆಲೆಬ್ರೇಟ್ ಮಾಡ್ತಾರೆ, ಆದ್ರೆ ಲಾಸ್ಗೆ ರೆಸ್ಪಾನ್ಸಿಬಿಲಿಟಿ ತಗೊಳ್ಳಲ್ಲ. ಇದಕ್ಕೆ ನಿಮ್ಮ ಎಕ್ಸ್ಪೀರಿಯನ್ಸ್ ಹಾಗೆ ನಿಮ್ಮ ಪರ್ಸ್ಪೆಕ್ಟಿವ್ ಏನು? ಸ್ಟ್ರಾಟಜಿ ಅಂತ ಹೇಳ್ತು ಅಂದರೆ ಬರೀ ಪ್ರಾಫಿಟ್ ಆ್ಯಂಡ್ ಲಾಸ್ ಮಾಡುವಂಥದ್ದು ಅಷ್ಟೇ ಅಲ್ಲ. ಓಕೆ, ಅದು ತುಂಬ ಜನ ಅದ್ರ ಬಗ್ಗೆ ತಪ್ಪು ಕಲ್ಪನೆನ ಇಟ್ಕೊಂಡಿದ್ದಾರೆ. ನಾವೊಬ್ಬ ಸ್ಟ್ರಾಟಜಿನ ಹೈರ್ ಮಾಡಿಬಿಟ್ಟಿದ್ದೀವಿ, ಆತ ನನಗೆ ಪ್ರಾಫಿಟ್ ತಂದೆ ಕೊಡ್ತಾನೆ, ತಂದು ಕೊಡಲಿಲ್ಲ ಅಂದರೆ ಅವ್ನು ಕರೆಕ್ಟಾಗಿ ಸ್ಟ್ರಾಟಜಿ ಮಾಡ್ತಿಲ್ಲ ಅನ್ನುವಂಥದ್ದಲ್ಲ. ಓಕೆ, ಸ್ಟ್ರಾಟಜಿ ಮೀನ್ಸ್ ಇಟ್ಸ್ ಎ ಲಾಂಗ್ ರನ್ ಪ್ರೊಸೆಸ್. ಓಕೆ, ಒಂದು ಕಂಪ್ನಿನ ಹೇಗೆ ರನ್ ಮಾಡಬೇಕು, ಆ ಕಂಪ್ನಿನ ಹೇಗೆ ತಗೊಂಡೋಗ್ಬೇಕು, ಆ ಕಂಪ್ನಿ ಗ್ರೋತ್ ಏನು, ಆ ಕಂಪ್ನಿನ ಹೇಗೆ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು, ಅದು ಸ್ಕೇಲಿಂಗ್ ಹೇಗೆ, ಸೊ ಅದರಲ್ಲಿರುವಂಥ ನ್ಯೂನ್ಯತೆಗಳೇನು, ಅದನ್ನು ಹೇಗೆ ಸರಿಪಡಿಸ್ಕೊಳ್ಬೇಕು. ಸೊ ಇದನ್ನೆಲ್ಲ ಮಾಡುವಂಥದ್ದು ಆ್ಯಕ್ಚುಲಿ ಒಬ್ಬ ಸ್ಟ್ರಾಟಜಿಸ್ಟ್ ಕೆಲಸ. ಬರೀ ಸೇಲ್ಸ್ ಮಾತ್ರ ಅದರದ್ದು ಕಾನ್ಸಂಟ್ರೇಷನ್ ಆಗಿರಲ್ಲ. ಓಕೆ, ಬಟ್ ಕರೆಕ್ಟ್ ನೀವು ಹೇಳ್ತಿರುವಂಥದ್ದು. ತುಂಬ ಕಂಪ್ನಿಗಳು ನಾವು ಅದರಿಂದ ಪ್ರಾಫಿಟ್ ತಂದು ಕೊಡ್ತು ಅಂತಂದರೆ ತುಂಬ ಖುಷಿ ಪಡ್ತಾರೆ, ತಂದು ಕೊಡಲಿಲ್ಲ ಅಂತಂದರೆ ನಿಮ್ಮನ್ನು ಹೈರ್ ಮಾಡ್ದೋ ನಮಗೇನು ಲಾಭನೇ ಆಗ್ತಿಲ್ಲ ಅಂತ ಹೇಳ್ತಾರೆ. ಬಟ್ ಇಂಟರ್ನಲಿ ಅಲ್ಲಿ ಒಳಗಡೆ ಅವ್ರಿಗೆ ಆಗ್ತಿರುವಂಥ ಲಾಭಗಳು ಅಥವಾ ಅವ್ರಿಗೆ ಆಗ್ತಿರುವಂಥ ಬೆನಿಫಿಟ್ಸ್ಗಳು ಅದು ಯಾವುದೋ ಅವ್ರಿಗೆ ಗೊತ್ತಾಗಲ್ಲ. ಓಕೆ, ಸೊ ಕೆಲವು ಕಂಪ್ನಿಗಳಿಗೆ ನಾನು ಇದೇ ಥರ ಆಯಿತು. ಅಷ್ಟು ಜನ ಕ್ಲೈಂಟ್ಸು ಅವರು ನನ್ನ ಹತ್ರ ಸೈನ್ ಹಾಕಿದ್ದಾರೆ, ಬಟ್ ನಾನು ಅವರಿಗೆ ನನ್ನ ಸ್ಕೇಲಿಂಗೇ ಬೇರೆ ಥರ ಇರುತ್ತೆ. ಅಂದರೆ ನಾನು ಇವಾಗ ಅವರ ಕಂಪ್ನಿನ ಹೇಗೆ ತಗೊಂಡೋಗ್ಬೇಕು ಅಂತ ಅಂದ್ಬಿಟ್ಟು ನಾನೊಂದು ಡ್ರೀಮ್ ಮಾಡಿರ್ತೀನಿ. ಬಟ್ ಹೇಳುವಾಗ ಮಾತ್ರ ಅವ್ರು ನನ್ನ ಹತ್ರ ಹೇಳಿರ್ತಾರೆ, ಇಲ್ಲ ನಾವು 100 crores ಹೋಗಬೇಕು, ನಮ್ಮ ಕಂಪ್ನಿ ಬೇರೆ ಥರ ಆಗಬೇಕು, ನೆಕ್ಸ್ಟ್ ಲೆವೆಲ್ಗೆ ಹೋಗಬೇಕು ಅಂತ. ವೆನ್ ಇಟ್ ಕಮ್ಸ್ ಟು ದ ಬಿಸ್ನೆಸ್ ಪ್ರಾಸ್ಪೆಕ್ಟಿವ್, ಅಯ್ಯೋ ನನಗೇನು ಬಿಸ್ನೆಸ್ಸೇ ಬರ್ತಾ ಇಲ್ಲ, ಇದರಿಂದ ಅಮೌಂಟೇ ಬರ್ತಾ ಇಲ್ಲ, 2 months ಆಯಿತು, 3 months ಆಯಿತು, ಏನು ಇವ್ರ ಹತ್ರ ಸೈನ್ ಆಗ್ತೋ, ಏನು ಕಾಂಟ್ರಾಕ್ಟ್ ಎಲ್ಲ ಮಾಡಾಯಿತು, ಏನು ಪ್ರಯೋಜನ ಆಗ್ತಿಲ್ವಲ್ಲ ಅನ್ನುವಂಥ ಇದು ನನಗೂ ಕೂಡ ಬಂದಿದೆ, ಆ ಥರ ಬಂದಿದೆ. ಬಟ್ ನಾನು ಅವ್ರಿಗೆ ಹೇಳಿದೆ, ಅಲ್ಟಿಮೇಟ್ಲಿ ಹೇಳಿದ್ದೀನಿ, ನಿಮಗೆ ಇಷ್ಟು ನನ್ನ ಜೊತೆ ಟ್ರಾವೆಲ್ ಮಾಡೋದಕ್ಕೆ ನನ್ನ ವಿಷನೇ ಬೇರೆ ಥರ ಇದೆ, ನಿಮಗೆ ಕಷ್ಟ ಆಗೋದಿತ್ತು ಅಂದರೆ ವಿ ಕ್ಯಾನ್ ಕ್ಲೋಸ್ ದ ಕಾಂಟ್ರಾಕ್ಟ್. ಓಕೆ, ದಟ್ಸ್ ನಾಟ್ ಅನ್ ಇಶ್ಯೂ ಫಾರ್ ಮೀ, ನಾನು ಕಾಂಟ್ರಾಕ್ಟ್ನೇ ಕ್ಲೋಸ್ ಮಾಡ್ತೀನಿ ಅಂತ ಹೇಳ್ತೀನಿ. ಸೊ ನೀವು ಹೇಳ್ತಿರುವಂಥ ಪ್ರಶ್ನೆ ಕರೆಕ್ಟಾಗಿದೆ. 100% ಜನ ದೇ ವಿಲ್ ಲುಕ್ ಆಫ್ಟರ್ ದ ಪ್ರಾಫಿಟ್ ಓನ್ಲಿ. ಓಕೆ, ವೆನ್ ನಥಿಂಗ್ ಈಸ್ ಕಮಿಂಗ್ ಮೀನ್ಸ್ 100% ದೇ ವಿಲ್ ಥಿಂಕ್ ದಟ್ ಓಕೆ ಏನೋ ಬೇರೆ ಥರ ಇವ್ರದ್ದೇನು ಪ್ರಯೋಜನ ಆಗ್ತಾ ಇಲ್ಲ ಅಂತ ಅನ್ನೋ ಲೆವೆಲ್ಗೆ ಅವ್ರು ಥಿಂಕ್ ಮಾಡ್ತಾ ಹೋಗ್ತಾರೆ. ಬಟ್ ಸ್ಟ್ರಾಟಜಿ ಅಂತ ಅಂದರೆ ತುಂಬ ಬೇರೆ ಪ್ರಾಸ್ಪೆಕ್ಟಿವ್. ದಯವಿಟ್ಟು ಇವಾಗಲೂ ನಾನು ಹೇಳುವಂಥದ್ದು ಏನಂತ ಹೇಳಿದ್ರೆ, ಯಾರೇ ನನ್ನ ಹತ್ರ ಕಾಂಟ್ರಾಕ್ಟ್ ಸೈನ್ ಮಾಡಲಿಕ್ಕೆ ಅಂತ ಬರ್ತು ಅಂತಂದರೆ ನಿಮ್ಮದೊಂದು ವಿಷನ್ ಇಟ್ಕೊಂಡು ಬನ್ನಿ, ಆ ವಿಷನ್ ಮೇಲೆ ಟ್ರಾವೆಲ್ ಮಾಡ್ತಾ ಹೋಗೋಣ ಹೊರತು ಪ್ರಾಫಿಟ್ಟು ಲಾಸು ಅಥವಾ ಪ್ರಾಜೆಕ್ಟ್ಸು ಅಂತ ಅಂದ್ಬಿಟ್ಟು ನೀವು ಬಂತು ಅಂತಂದರೆ 100% ನಿಮಗೆ ನಿರಾಶೆ ಆಗೋ ಚಾನ್ಸಸ್ ಇರುತ್ತೆ. ಓಕೆ, ಯಾಕೆಂದರೆ ಒಂದು ಕಂಪ್ನಿ ಗ್ರೋತ್ ಆಗಬೇಕು ಅಂತಂದರೆ ಅದರದ್ದೇ ಆದಂಥ ಒಂದು ಬೇಸ್ನ ರೆಡಿ ಮಾಡ್ಕೋಬೇಕು. ವಿತೌಟ್ ದಟ್ ಬೇಸ್ 100% ನಾವು ಏನನ್ನೂ ಮಾಡೋಕ್ಕಾಗಲ್ಲ. ಸೊ ನಾವು ಒಂದು ಬೇಸ್ನ ರೆಡಿ ಮಾಡ್ತಿರ್ತೀವಿ, ಅದು ನಿಮಗೆ ಕಾಣಿಸ್ಬೋದು, ಕಾಣಿಸ್ದೇ ಇರ್ಬೋದು, ಬಟ್ ಹಿಡನ್ಲಿ ಐ ವಿಲ್ ಡೂ ದ ಬೇಸ್. ಇವಾಗ ನನಗೆ ಒಂದು ಆರ್ಕಿಟೆಕ್ಟ್ ಕಂಪ್ನಿ ಸೈನ್ ಹಾಕಿದೆ, ಆ ಆರ್ಕಿಟೆಕ್ಟ್ ಕಂಪ್ನಿಗೆ ನಾನು ಬೇಸ್ ರೆಡಿ ಮಾಡ್ತಾ ಇದ್ದೀನಿ. ಹಾಗೆಯೇ ಇನ್ನೊಂದು ಕಂಪ್ನಿ ಸೈನ್ ಹಾಕಿದೆ, ಆ ಕಂಪ್ನಿಗೂ ಒಂದು ಬೇಸ್ ರೆಡಿ ಮಾಡ್ತಾ ಇದ್ದೀನಿ. ಸೊ ಈ ಬೇಸ್ ರೆಡಿ ಮಾಡುವಂಥದ್ದಕ್ಕೆ ಟೈಮ್ ತಗೊಳ್ತಾ ಹೋಗುತ್ತೆ. ಯಾಕೆಂದರೆ ಎಕ್ಸಿಸ್ಟಿಂಗ್ ಇರುವಂಥ ಕಂಪ್ನಿದು ಬೇಸ್ ರೆಡಿ ಮಾಡೋದು ಈಸಿ, ಅವ್ರದ್ದು ಆಲ್ರೆಡಿ ಸೆಟ್ ಆಗಿಬಿಟ್ಟಿರುತ್ತೆ, ಮಾರ್ಕೆಟ್ ಪ್ಲೇಸಲ್ಲಿ ಅವ್ರದ್ದೇ ಆದಂಥ ಒಂದು ಅಸ್ತಿತ್ವ ಇರುತ್ತೆ, ಅದನ್ನು ತಗೊಂಡೋಗುವಂಥದ್ದು ನಮಗೆ ಏನು ಅಷ್ಟು ಡಿಫಿಕಲ್ಟ್ ಆಗಲ್ಲ. ಬಟ್ ಮಾರ್ಕೆಟ್ ಪ್ಲೇಸಲ್ಲಿ ರೆಕಗ್ನೈಸೇ ಆಗದಿರುವಂಥ ಕಂಪ್ನಿ, ಮಾರ್ಕೆಟ್ ಪ್ಲೇಸಲ್ಲಿ ಗೊತ್ತೇ ಆಗದಿರುವಂಥ ಕಂಪ್ನಿನ ಅದಕ್ಕೆ ಒಂದು ಬೇಸ್ನ ಕ್ರಿಯೇಟ್ ಮಾಡಿ ತಗೊಂಡು ಹೋಗೋದಿದೆಯಲ್ಲ, ದೇರ್ ಇಸ್ ದ ಚಾಲೆಂಜಸ್. ಓಕೆ,
ನನಗೆ ಇಮ್ಮಿಡಿಯೇಟಾಗಿ ನಾನು ಸೈನ್ ಹಾಕಿದ ತಕ್ಷಣ ನನಗೆ ಪ್ರಾಫಿಟ್ ಮಾಡಿಕೊಡಿ ಅಥವಾ ನನಗೆ ಪ್ರಾಜೆಕ್ಟ್ ಕೊಟ್ಬಿಡಿ ಅನ್ನೋದು ಅಂತಂದರೆ ಐ ಆಮ್ ನಾಟ್ ದ ರೈಟ್ ಪರ್ಸನ್. ಓಕೆ, ಇಲ್ಲ ನಾನು ಲಾಂಗ್ ರನ್ನಲ್ಲಿ ನನ್ನದೇ ಆದಂಥ ಒಂದು ಕಂಪ್ನಿ ಅಸ್ತಿತ್ವ ಆಗಬೇಕು, ನಾನು ಮಾರ್ಕೆಟ್ ಪ್ಲೇಸಲ್ಲಿ ದೊಡ್ಡ ಹೆಸರು ಮಾಡಬೇಕು, ನಂದು ಒಂದು ಬ್ರ್ಯಾಂಡ್ ವ್ಯಾಲ್ಯೂ ಕ್ರಿಯೇಟ್ ಆಗಬೇಕು ಅನ್ನೋರಿತ್ತು ಅಂತಂದರೆ ನನ್ನ ಜೊತೆ ಜರ್ನಿ ಮಾಡ್ಬೋದು. 100% ಅವರಿಗೆ ಒಳ್ಳೆ ರಿಸಲ್ಟ್ ಬರುತ್ತೆ. ಆಯಿತಾ, ಬರೋದು ಸ್ವಲ್ಪ ಲೇಟ್ ಆಗ್ಬೋದು, ಬಟ್ ಬಂದೇ ಬರುತ್ತೆ ರಿಸಲ್ಟು. ಆ ಥರ ನಾನು ಬೇಸ್ ರೆಡಿ ಮಾಡಿಕೊಂಡು ವರ್ಕ್ ಮಾಡಿ ಅವ್ರನ್ನ ಮಾರ್ಕೆಟ್ ಪ್ಲೇಸಲ್ಲಿ ಹೇಗೆ ಪ್ರೆಸೆಂಟ್ ಮಾಡಬೇಕು, ಯಾವ ಟೈಮಲ್ಲಿ ಪ್ರೆಸೆಂಟ್ ಮಾಡಬೇಕು ಅನ್ನುವಂಥದ್ದನ್ನೆಲ್ಲ ನೋಡಿ ನಾನು ಮಾಡ್ಕೊಂಡು ಹೋಗ್ತೀನಿ. ಸೊ ನಿಮ್ಮ ಪ್ರಶ್ನೆಗೆ ಉತ್ತರ ಏನಪ್ಪ ಅಂತ ಹೇಳಿದ್ರೆ, ರಿಸಲ್ಟ್ ಬಂದಾಗ ಮಾತ್ರ 90% ಮಾಡ್ತಾರೆ. ರಿಸಲ್ಟ್ ಬರಲಿಲ್ಲ ಅಂತ ಅಂದರೆ ರಿಸಲ್ಟ್ ಇನ್ ದ ಸೆನ್ಸ್ ಪ್ರಾಫಿಟ್ ಬರಲಿಲ್ಲ ಅಂದರೆ, ಪ್ರಾಜೆಕ್ಟ್ ಬರಲಿಲ್ಲ ಅಂತಂದರೆ ಅವರು ನಮ್ಮನ್ನು ಬೇರೆ ಥರನೇ ಟ್ರೀಟ್ ಮಾಡ್ತಾರೆ. ಬಟ್ ಆ್ಯಸ್ ಪರ್ ಮೈ ಪರ್ಸ್ಪೆಕ್ಟಿವ್ ಅದು ತಪ್ಪದು. ಆ ಥರ ಮಾಡೋಕ್ಕೆ ಹೋಗಬೇಡಿ ಅಂತ ನಾನು ಅಡ್ವೈಸ್ ಮಾಡ್ತೀನಿ. ಫಸ್ಟ್ ಅಲ್ಲಿಂದ ಬರೋಣ, ಬೇಸಿಂದ ಬರೋಣ. ಇಂಟರ್ವ್ಯೂಸ್ ಅಂದರೆ ಏನು? ಸೊ ನಮಗೆ ಬೇಕಾಗಿರುವಂಥ ಪ್ರಾಸ್ಪೆಕ್ಟ್ಗೆ ಅಥವಾ ನಮಗೆ ಬೇಕಾಗಿರುವಂಥ ಒಂದು ಜವಾಬ್ದಾರಿನ ವಹಿಸುವಂಥ ಒಂದು ಕಾರ್ಯಕ್ರಮಕ್ಕೆ ಆ ಕಡೆ ಬರುವಂಥ ವ್ಯಕ್ತಿ ನಮಗೆ ಮ್ಯಾಚ್ ಆಗ್ತಾನೆ. ಸೊ ದಟ್ ಇಸ್ ವೈ ಇಂಟರ್ವ್ಯೂ. ಆಯಿತಾ, ಅವ್ರನ್ನ ಒಳಗಡೆ ಅಂದರೆ ಅವ್ರ ಒಳಗಡೆ ಏನಿದೆ ಅನ್ನುವಂಥದ್ದನ್ನ ಅರ್ಥ ಮಾಡ್ಕೊಳ್ಳುವಂಥದ್ದು ಇಂಟರ್ವ್ಯೂ ಅಂತ ಅಂದ್ಬಿಟ್ಟು.